ಅವಳು ಕೇಳಿದಲ್ಲ ಏನು, ಯೇಸು ಜನರನ್ನು ಸ್ವಸ್ಥತೆ ಪಡಿಸ್ತಾರೆ ಎಂಬ ವಿಷಯನ ಕೇಳಿರ್ಬೋದು. ಯೇಸು ಸ್ವಸ್ಥತೆ ಕೊಡ್ತಾರೆ ಎಂಬುವ ಆ ಸತ್ಯ, ಆ ವಾಕ್ಯ ಈಗ ಆತ್ಮವಾಗಿ ಅವಳ ಒಳಗಡೆ ಬಂತು. ಈಗ ಅವಳ ವಾಕ್ಯ ಅವಳ ಒಳಗಡೆ ಹೇಗೆ ಬಂತು ಅನ್ನೋದನ್ನ ವಿವರಿಸ್ತೀನಿ, ತುಂಬ ಗಮನದಿಂದ ಕೇಳಿ. ನಾನು 2 ಪರ್ಸನಾಲಿಟೀಸಲ್ಲಿ ಇದ್ದೀನಿ. ಜಾನ್ ಆಸ್ ಅ ಬಾಡಿ, ಶರೀರ, ಫಿಸಿಕಲ್ ಆಗಿ ಅಪಿಯರೆನ್ಸ್ ಅಲ್ಲಿ ಇದ್ದೀನಿ. ಈ ಫಿಸಿಕಲ್ ಅಪಿಯರೆನ್ಸ್ ನಿಜವಾದ ವ್ಯಕ್ತಿ ಅಲ್ಲ, ಒಳಗಡೆ ವಾಸ ಮಾಡ್ತಾ ಇರುವ ದ ಸ್ಪಿರಿಟ್ ಮ್ಯಾನ್, ದ ಇನ್ನರ್ ಮ್ಯಾನ್, ಅವನೇ ನಿಜವಾದ ಜಾನ್. ಸೊ ಐ ವುಡ್ ಕಾಲ್ ದ 2 ಪರ್ಸನಾಲಿಟೀಸ್ ಆಸ್ ದ ನ್ಯಾಚುರಲ್ ಜಾನ್ ಆ್ಯಂಡ್ ದ ಸ್ಪಿರಿಟ್ ಜಾನ್. ನೀವು ಯಾವಾಗ ಈಗ ನಾನು ಮಾತಾಡ್ತಾ ಇರುವಾಗ ನನ್ನ ಭಾಷೆ ಅರ್ಥ ಆಗ್ತಾ ಇದೆ ಅಂದರೆ ಅದನ್ನು ನ್ಯಾಚುರಲ್ ಜಾನ್ ಕೇಳಿಸ್ಕೊತಾ ಇದ್ದಾನೆ. ನ್ಯಾಚುರಲ್ ನೀವು ಕೂಡ ಶರೀರದಿಂದ ಕೇಳಿಸ್ಕೊತಾ ಇದ್ದೀರಾ. ಆದರೆ ಶರೀರದಿಂದ ಕೇಳಿಸುವುದು, ಈಗ ನೀವು ಆತ್ಮದ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಅದನ್ನು ಅಂಗೀಕರಿಸ್ಕೊಂಡ್ಬಿಟ್ರೆ ಏನರ್ಥ ಅಂದರೆ, ನೀವು ಎಂಬುವ ಆತ್ಮದ ವ್ಯಕ್ತಿ ವಾಕ್ಯ ಎಂಬುವ ಆತ್ಮವನ್ನು ಹೊಂದಿಕೊಂಡಿರೋದ್ರಿಂದ ಆ ವಾಕ್ಯದ ಆತ್ಮವು ನೀವು ಎಂಬುವ ಆತ್ಮವು ಸೇರಿ ಒಂದಾಗಿದ್ದೀರಾ ಅಂತ ಅರ್ಥ. ದಿಸ್ ಇಸ್ ವಾಟ್ 1 Corinthians 6:17 ಸೇಸ್. ಯಾರು ಕರ್ತನಲ್ಲಿ ಸೇರಿದ್ದಾರೋ ಅವರು ಕರ್ತನಲ್ಲಿ ಸೇರಿ ಒಂದೇ ಆತ್ಮವಾಗಿದ್ದಾರೆ. ದೋಸ್ ಹೂ ಆರ್ ಜಾಯಿಂಟ್ ಟು ದ ಲಾರ್ಡ್, ದೇ ಆರ್ ಒನ್ ಸ್ಪಿರಿಟ್, ದೇ ಆರ್ ಒನ್ ವಿತ್ ಹಿಮ್. ಅವರು ಒಂದೇ ಆತ್ಮವಾಗಿ ಒಂದಾಗಿದ್ದಾರಂತೆ. ಸೊ ಅದೇ ಕಾರ್ಯನೇ ಈ ಸ್ತ್ರೀಯಲ್ಲಿ ನಡೆದಿದ್ದು. ಈಗ ಆ ವಾಕ್ಯವನ್ನು ಕೇಳುವಾಗ ಅದು ಶರೀರದ ಆ ಸ್ತ್ರೀ ಕೇಳಿಸ್ಕೊಂಡ್ಲು, ಆದರೆ ಆತ್ಮದ ಶ್ರೀ ಅಂದರೆ ದ ಸ್ಪಿರಿಟ್ ಮ್ಯಾನ್, ಆ ಇನ್ನರ್ ಮ್ಯಾನ್, ಅವನು ಆತ್ಮವಾಗಿರೋದನ್ನು, ವಾಕ್ಯ ಆತ್ಮವಾಗಿರೋದನ್ನು ಸೇರಿ ಒಂದಾಗ್ಬಿಡ್ತು. ದಿಸ್ ಇಸ್ ವಾಟ್ ಈಸ್ ರಿಸೀವಿಂಗ್ ದ ವರ್ಡ್ ಆಸ್ ಅ ಸ್ಪಿರಿಟ್ ಅಂಡ್ ಲೈಫ್. ವಾಕ್ಯವನ್ನು ಆತ್ಮವಾಗಿಯೂ ಜೀವವಾಗಿಯೂ ಅಭಿಷೇಕ ಮಾಡಲ್ಪಟ್ಟು ಹೊಂದಿದ್ದೀನಿ ಅನ್ನೋದಕ್ಕೆ ಆಧಾರ, ಅನ್ನೋದಕ್ಕೆ ಎವಿಡೆನ್ಸ್ ಏನಂದರೆ, ನಿನ್ನ ಸ್ಪಿರಿಟ್ ಮ್ಯಾನ್ ಆ ವಾಕ್ಯವನ್ನು ಆತ್ಮವು ಹೊಂದಿದ್ದಾನೆ ಅಂತ ನಿಶ್ಚಯ ಉಂಟಾದ ಮೇಲೆ ನಿಮಗೇನು ಬರುತ್ತೆ, ಅದಾದ ಮೇಲೆ ಉಂಟಾಗುವ ಆಲೋಚನೆ, ಥಾಟ್ಸ್, ಏನು ಮಾಡಬೇಕು ಅಂತ ಬರುವ ಆಲೋಚನೆ, ಅದು ಶರೀರದಿಂದ ಉಂಟಾದದಲ್ಲ, ಇನ್ನೊಂದು ವ್ಯಕ್ತಿ ಬಂದು ಹೇಳಿದಲ್ಲ, ಇಲ್ಲ ಇವಳಾಗಿ ಏನೋ ಮಾಡಬೇಕು ಅಂತ ಭಾವನೆಯಿಂದ ಅಲ್ಲ, ಇದು ಪವಿತ್ರಾತ್ಮನೇ ತೋರಿಸುವ ಕಾರ್ಯ. ಇದೆ ಪರ್ಸನಲ್ ರೆವಲೇಷನ್. ನಿಮಗೆ ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ದೇವರು ತೋರಿಸುವ ಕಾರ್ಯ, ಅದು ನಿಮಗೆ ಸ್ವಂತವಾಗಿ ನಿಮಗೆ ಅಂತ ಪ್ರತ್ಯೇಕವಾಗಿ ಕೊಡುವ ಪ್ರಕಟಣೆ. ಯಾಕಂದರೆ ಇವಳು ಹೇಳ್ತಾ ಇದ್ದಾಳೆ, ಯೇಸುವಿನ ವಸ್ತ್ರವನ್ನು ಹೋಗಿ ಮುಟ್ಟಿದ್ರೆ ಸಾಕು ಅಂತ ಹೇಳ್ತಾ ಇದ್ದಲ್ಲ ಅಂತ ಹೇಳಿದ್ರೆ, ಈಗ ನನ್ನ ಪ್ರಶ್ನೆ ಏನಂದರೆ, ಆ ಸ್ತ್ರೀ ಯಾವಾಗಾದರೂ ಯೇಸುವನ್ನು ಯಾರಾದರೂ ಹೋಗಿ ಮುಟ್ಟಿದ್ದು ಸ್ವಸ್ಥತೆ ಆಗಿದ್ದು ನೋಡಲ್ಲ? ಇಲ್ವೇ ಇಲ್ಲ. ಈ ಸ್ತ್ರೀ ಇದಕ್ಕೆ ಮುಂಚೆ, ಯಾಕಂದರೆ ಯೇಸುವನ್ನು ಮುಟ್ಟಿ ಸ್ವಸ್ಥತೆ ಆದವರು ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ ಈ ಸ್ತ್ರೀ ಮುಂಚೆ. ಆದರೆ ಈ ಸ್ತ್ರೀ ಮುಟ್ಟಿದ ಮೇಲೆ ಅನೇಕರು ಈ ಥರ ಬಿಡುಗಡೆ ಮಾಡಿದ್ರು ಅಂತ ನಂಬಿಕೆಯಲ್ಲಿ ಹೋಗಿ ಮುಟ್ಟಿ ಸ್ವಸ್ಥತೆ ಹೊಂದಿದ್ದಾರೆ. ಆದರೆ ಈ ಸ್ತ್ರೀಗೆ ಮುಂಚೆ ಯಾರು? ಹಾಗಾದರೆ ಈ ಸ್ತ್ರೀಗೆ ಹೋಗಿ ಮುಟ್ಟು ಅಂತ ಹೇಳಿದ್ದು ಯಾರು? ಇಲ್ಲ, ಈ ಸ್ತ್ರೀ ಮುಟ್ಟುವುದನ್ನು ಯಾರಾದನ್ನು ಕಂಡು ಮಾಡಿದಲ್ಲ, ಅದೂ ಇಲ್ಲ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ರಿಸೀವ್ ದ ವರ್ಡ್ ಆಸ್ ಅ ಸ್ಪಿರಿಟ್. ವಾಕ್ಯವು ಆತ್ಮವಾಗಿ ನಿಮ್ಮಲ್ಲಿ ಒಂದಾಗುವಾಗ, ಅದಾದ ಮೇಲೆ ನೀವು ಬರುವ ಮಾತುಗಳಾಗಲಿ, ನೀವು ನೋಡುವ ಚಿತ್ರಗಳಾಗಲಿ, ನಿಮಗೆ ಬರುವ ಆಲೋಚನೆಗಳಾಗಲಿ, ನೀವು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದು ಅದು ನಿಮ್ಮಿಂದ ಉಂಟಾದದಲ್ಲ, ಇನ್ನೊಬ್ಬ ವ್ಯಕ್ತಿಯಿಂದ ಇಲ್ಲ, ಶರೀರ ಲೋಕದಿಂದ ಉಂಟಾದದಲ್ಲ, ಅದು ಪವಿತ್ರಾತ್ಮನೇ ಈಗ ನಿನ್ನ ಸ್ವಸ್ಥತೆ ಈ ರೀತಿಯೇ ನಡೆಯೋದು ಅಂತ ತೋರಿಸುವ ಕಾರ್ಯ. ಯೇಸುವಿನ ನಾಮದಲ್ಲಿ ಈಗ ಇದಕ್ಕೆ ವಾಕ್ಯವನ್ನು ನೀವು ಹೊಂದಿಕೊಳ್ಳುವಾಗ, ಆ ವಾಕ್ಯವು ನೀನು ಅಂತ ಹೇಳುವಾಗ, ನೀನು ಎಂಬ ಆತ್ಮದ ವ್ಯಕ್ತಿ ಆ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಂಡು, ಆ ನೀನು ಆತ್ಮವಾಗಿದೆ, ವಾಕ್ಯವು ಆತ್ಮವಾಗಿದೆ, ಈಗ ಸೇರಿ ಒಂದಾಗುವುದೇ ಇದರಲ್ಲಿ ಕೀ ಪಾಯಿಂಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಮೆಸೇಜನ್ನು ಕೇಳ್ತಾ ಇರುವ ಪ್ರತಿಯೊಬ್ಬರು, ಇವಾಗ ನೀವು ಕೇಳ್ತಾ ಇರೋದು ನನ್ನ ಭಾಷೆನೇ ಅಲ್ಲ, ದೇವರ ಮಾತು ಈಗ ಆತ್ಮವಾಗಿಯೂ ಜೀವವಾಗಿಯೂ ಈಗ ನೀವೆಂಬ ಆತ್ಮದ ವ್ಯಕ್ತಿ ಇದನ್ನು ಹೊಂದಿಕೊಳ್ಳುವಾಗ, ಈ ವಾಕ್ಯದ ಜೊತೆ ಒಂದಾದರೆ ಸಾಕು, ಈಗ ನೆಕ್ಸ್ಟ್ ದೇವರು ತೋರಿಸುವ ಕಾರ್ಯಗಳು ಅದರಂತೆ ನಿಮ್ಮ ಭಾವನೆಗಳು, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಎಲ್ಲ ಇರುವಾಗ ನಿಮ್ಮ ಶರೀರದಲ್ಲಿ ಪರಿಪೂರ್ಣದ ಬಿಡುಗಡೆಯನ್ನು ನೋಡಕ್ಕಿದ್ದೀರಿ. ಓಕೆ, ಈಗ ದಿಸ್ ಇಸ್ ಕಾಲ್ಡ್ ಪರ್ಸನಲ್ ರೆವಲೇಷನ್. ಇವತ್ತು ಕೂಡ ನಾನು ಸಾಕ್ಷಿಗಳು ಹೇಳ್ಬೇಕು ಅಂದರೆ ಅನೇಕ ಸಾಕ್ಷಿಗಳು ಹೇಳಬಹುದು.
ಅನೇಕರಿಗೆ ಸ್ವಸ್ಥತೆ ಇಲ್ಲದವ್ರಿಗೆ ನೀರನ್ನು ಯೇಸುವಿನ ರಕ್ತವಾಗಿ ಪ್ರಾರ್ಥನೆ ಮಾಡಿ ಕುಡಿದು ಇನ್ಸ್ಟಂಟಾಗಿ ಹೀಲಿಂಗ್ ನೋಡಿದ್ದೀವಿ. ಎಣ್ಣೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಹೀಲಿಂಗ್ ನೋಡಿದ್ದೀವಿ. ಸ್ಕಿನ್ ಅಲರ್ಜೀಸ್ಗೆ ಪಾಂಡ್ಸ್ ಪೌಡ್ರ್ ಹಾಕಿ ದೇವರು ತೋರಿಸಿದ ದೃಶ್ಯದ ಪ್ರಕಾರ ಪಾಂಡ್ಸ್ ಪೌಡ್ರ್ ಸುಮ್ಮನೆ ಹಾಕಿ ಸ್ಕಿನ್ ಅಲರ್ಜೀಸ್ ಇಮಿಡಿಯೇಟಾಗಿ ಹೀಲ್ ಆಗಿರೋದು ನೋಡಿದ್ದೀವಿ. ಒಂದಲ್ಲ ಎರಡಲ್ಲ ಅನೇಕ ಟೆಸ್ಟ್ ಮನೀಸ್ ಈ ರೀತಿ. ಇನ್ನೊಂದು ಸಾರಿ ದೇವರು ಸುಮ್ಮನೆ ಮರಣದ ಪರಿಸ್ಥಿತಿಯ ಮರಣ ಆಗಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದ ಒಂದು ಆಕ್ಸಿಡೆಂಟಲ್ ಆಗಿ ಇದ್ದ ವ್ಯಕ್ತಿಗೆ ನಾನು ಸುಮ್ಮನೆ 15 ಅಂತ ನಂಬರ್ ದೇವರು ತೋರಿಸಿದ್ದನ್ನು 15 ದಿನದಲ್ಲಿ ನಿಮ್ಮ ಮಗ ಮನೆಯಲ್ಲಿ ನಾರ್ಮಲ್ ಆಗಿರ್ತಾನೆ ಅಂತ ಹೇಳಿ ತೋರಿಸಿದ ಕಾರ್ಯವನ್ನು ಹಾಗೆ ಹೇಳಿದ್ದನ್ನು ದೇವರು ಕರೆಕ್ಟಾಗಿ 15 ದಿನದಲ್ಲಿ ಪರಿಪೂರ್ಣವಾಗಿ ಬಿಡುಗಡೆ ಆಗಿ ನಾರ್ಮಲ್ ಆಗಿ ಮನೆಯಲ್ಲಿ ಇದ್ದ. ಸೊ ದಿಸ್ ಇಸ್ ವಾಟ್ ಇಸ್ ಪ್ರಾಫಿಟಿಕ್ ಆ್ಯಕ್ಟ್, ಪ್ರಾಫಿಟಿಕ್ ಪಿಕ್ಚರ್, ಪ್ರಾಫಿಟಿಕ್ ಸೀನ್. ದೇವರು ನೀವು ಯಾವಾಗ ವಾಕ್ಯವನ್ನು ಕೇಳಿ ಆ ವಾಕ್ಯದೊಂದಿಗೆ ಒಂದಾಗುವಾಗ ಆ ವಾಕ್ಯದ ಆತ್ಮ, ಸತ್ಯದ ಆತ್ಮ ನಿಮಗೆ ತೋರಿಸುವ ಪ್ರಕಾರ ನೀವು ಕಾರ್ಯಗಳನ್ನ ಮಾಡುವಾಗ ನೀವು ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸುವಿರಿ. ಅನೇಕರಿಗೆ ಕರ್ಚೀಫ್ನ ಹಾಸ್ಪಿಟಲ್ ಪಿಲ್ಲೋ ಅಲ್ಲಿ ಇಡೋ ಥರ ದೃಶ್ಯವನ್ನು ದೇವರು ತೋರಿಸಿ ಅದರಂತೆ ಇಟ್ಟಿದ್ವಿ, ಹೀಲಾಗಿ ನಾರ್ಮಲ್ ಆಗಿ ಬಂದಿದ್ದಾರೆ. ಸೊ ಯೇಸುವಿನ ನಾಮದಲ್ಲಿ ಈಗ ಇದನ್ನೆಲ್ಲ ಪ್ಯಾಟರ್ನ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಇದನ್ನು ಕೂಡ ಪಾಸ್ಟರ್ ಈ ಥರ ಮಾಡಿದ್ರು ಆಯಿತು ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇದು ನೀವು ದೇವರ ಸತ್ಯವನ್ನು ಕೇಳಿ ಸತ್ಯದ ಆತ್ಮ ನಿಮ್ಮಲ್ಲಿ ತುಂಬಿ ಇದು ಪ್ರಾಫಿಟಿಕ್ ಆಗಿ ಆ ಮೊಮೆಂಟಲ್ಲಿ ಪವಿತ್ರಾತ್ಮನ ನಿಮಗೆ ಏನು ತೋರಿಸ್ತಾ ಇರೋನೋ ಅದರಂತೆ ನೀವು ಮಾಡುವಾಗ ಇದರ ಫಲವನ್ನು ನೀವು ಅನುಭವಿಸುವಿರಿ. ಸೊ ಈಗ ಆ ಸ್ತ್ರೀ ನೋಡಿ, ನಾನು ಹೋಗಿ ಆ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ಅಂತ ಬಂದ ಆಲೋಚನೆ ಅದು ಪವಿತ್ರಾತ್ಮನೇ ವಾಕ್ಯವನ್ನು ಕೇಳಿದಾಗ ಆ ಸತ್ಯದ ಆತ್ಮದ ಮೂಲಕ ನೋಡಿದ ದೃಶ್ಯ. ಆ ಆಲೋಚನೆ ಬಂದಿದ ಕೂಡಲೇ ಈಗ ಹಾಗಾದರೆ ಇವಳ ಆ ಆಲೋಚನೆ ನೋಡಿದ್ಲು, ಆಲೋಚನೆ ಬಂತು, ಈಗ ಹೋಗಿ ಮುಟ್ಟಿದ್ರೆ ಸ್ವಸ್ಥತೆ ಆಗ್ಬಿಡ್ತೀನಿ ಅಂತ. ದ್ಯಾಟ್ ಈಸ್ ಕಾಲ್ಡ್ ಫೇತ್. ಈಗ ಫೇತ್ ಏನಂತ ಹೇಳ್ತೀನಿ. ಫೇತ್ ಏನಂದರೆ ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳಿ ಅದು ಆತ್ಮವಾಗಿ ಬರುವಾಗ ನಾನು ಎಂಬ ಆತ್ಮದ ವ್ಯಕ್ತಿ ಸೇರಿ ಒಂದಾಗುವಾಗ ಆಗ ನನಗೆ ಉಂಟಾಗುವುದೇ ನಂಬಿಕೆ. ಬಿಕಾಸ್ faith is not of the flesh, it is not a physical thing, faith is a spiritual thing. ಅದು ಆತ್ಮದಲ್ಲಿ ಒಂದು ನಿಮಗೆ ಯಾವ ಕಾರ್ಯವು ನಿಮಗೆ ಅನುಕೂಲವಾಗಿ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ ಕೂಡ ಆಗುತ್ತೆ ಅಂತ ಒಂದು ದೃಢವಾದ ಒಂದು ಕಾನ್ಫಿಡೆನ್ಸ್, ಒಂದು ನಂಬಿಕೆ ಇರುತ್ತೆ. ಸೊ ಅದು ಹೇಗೆ ಅಂದರೆ ಇದರ ಮೂಲಕನೇ ವಾಕ್ಯವು ನೀವು ಎಂಬ ಆತ್ಮದ ವ್ಯಕ್ತಿ ಜೊತೆ ಸೇರಿ ಒಂದಾದಾಗ ಉಂಟಾಗುವ ಕಾರ್ಯನೇ ನಂಬಿಕೆ. ಆ ನಂಬಿಕೆ ಏನು ಮಾಡ್ತಾ ಇದೆ ಅಂದರೆ ಈಗ ಕೂಡ ಆ ಸ್ತ್ರೀ ಶರೀರ ಬಲದಿಂದ ಹೋಗಿ ಯೇಸುವನ್ನು ಮುಟ್ಟಿಲಿಲ್ಲ. ಯಾಕಂದರೆ ಇಂಥ ಕಾಯಿಲೆಯಲ್ಲಿರೋ ಒಂದು ಸ್ತ್ರೀ ಮನೆಯಿಂದ ಹೊರಗಡೆ ಬರಕೂಡ್ದು, ಬಂದರೆ ಕಲ್ಲೊಡೆದ್ರೆ ಸಾಯಿಸಬೇಕು ಅನ್ನುವ ಒಂದು ರೂಲ್, ಒಂದು ಲಾ, ಒಂದು ನಿಯಮ. ಸೊ ಹಾಗಾದರೆ ಯೋಚನೆ ಮಾಡಿ, ಅವಳ ಹೊರಗಡೆ ಬಂದು ಯೇಸುವನ್ನು ಮುಟ್ಟಿದ್ದು ಕೂಡ ಶರೀರ ಬಲದಿಂದ ಅಲ್ಲ, ಶರೀರ ಜ್ಞಾನದಿಂದ ಅಲ್ಲ. ಸೊ ಈಗ ತೋರಿಸಿ ಅವರ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ಅಂತ ನೋಡಿದ ಆ ಚಿತ್ರವನ್ನು ಕೂಡ ಪವಿತ್ರಾತ್ಮನೇ ತೋರಿಸಿದ್ದು. ಈಗ ಅದರಂತೆ ನಡೆಯೋದಕ್ಕೆ ಕೂಡ ಶರೀರ ಬಲದಿಂದ ಅಸಾಧ್ಯ, ಶರೀರ ಭಾವನೆಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹೊರಗಡೆ ಹೋದರೆ ಮರಣ ನನಗೆ. ಅದನ್ನು ಮೀರಿ ಇವಳು ಹೋಗಿ ಯೇಸುವಿನ ವಸ್ತ್ರ ಮುಟ್ಟಿದಲ್ಲ ಅಂತ ಹೇಳಿದ್ರೆ ಆ ವಾಕ್ಯದ ಆತ್ಮ, ಸತ್ಯದ ಆತ್ಮ ಯಾವುದು ಆತ್ಮದ ವ್ಯಕ್ತಿಯಾಗಿರುವ ಅವಳ ಜೊತೆ ಒಂದಾಗಿತ್ತೋ ಆ ಸತ್ಯದ ಆತ್ಮದ ಬಲದಿಂದ, ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಅವಳ ಶರೀರವನ್ನು ನಡೆಸಿ ಹೋಗಿ ಮುಟ್ಟುವಂತೆ ಪವಿತ್ರಾತ್ಮನೇ ಮಾಡಿದ ಕಾರ್ಯ. ಸೊ ಹಾಗಾದರೆ ಯಾವಾಗೆಲ್ಲ ಒಂದು ವಾಕ್ಯವು ನೀವು ಆತ್ಮವು ಹೊಂದಿಕೊಳ್ಳುವಾಗ ಅದನ್ನು ನಿಮ್ಮನ್ನು ವಾಕ್ಯದ ಪ್ರಕಟಣೆಯನ್ನು ತೋರಿಸುತ್ತೆ. ಆ ಪ್ರಕಟಣೆಯ ಪ್ರಕಾರ ನಿಮ್ಮನ್ನು ನಡೆಸುವುದು ಕೂಡ ಆ ಸತ್ಯದ ಆತ್ಮವೇ. ಅವ್ರು ಇಲ್ಲಾಂದರೆ ಇದು ಸಾಧಾರಣವಾಗಿ ಶರೀರ ಬಲದಿಂದ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನರ್ಥ? ಇದಕ್ಕೆ ವಾಕ್ಯ ಈ ರೀತಿಯ ಹೇಳ್ತಾ ಇದೆ, ಫೇತ್ ವಿತೌಟ್ ವರ್ಕ್ ಇಸ್ ಡೆಡ್. ಕ್ರಿಯೆ ಇಲ್ಲದೆ ಇರುವ ಒಂದು ನಂಬಿಕೆ ಸತ್ತದ್ದು. ಸೊ ಹಾಗಾದ್ರೆ ಏನರ್ಥ? ನಂಬಿಕೆ ಉಂಟಾಗಿದೆ ಅಂತ ಹೇಳಿದ್ರೆ ಆ ನಂಬಿಕೆ ಪ್ರಕಾರ ಶರೀರ ಕಾರ್ಯವನ್ನು ಮಾಡಲೇಬೇಕು. ಹಾಗಾದರೆ ಆ ನಂಬಿಕೆ ಬಂದಿರೋದ್ರಿಂದನೇ ನೀನು ಏನೋ ಉಂಟು ಮಾಡಿಸಿಲ್ಲ,
ವಾಕ್ಯವನ್ನು ಕೇಳುವುದರ ಮೂಲಕ, ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಳ್ಳುವುದರ ಮೂಲಕ ಉಂಟಾದ ನಂಬಿಕೆ, ಆ ನಂಬಿಕೆ ಆತ್ಮ ನಿನ್ನನ್ನು ಶರೀರದಲ್ಲಿ ಪ್ರಕಟಪಡಿಸಿ ಅದು ಶರೀರದ ಅದರಂತೆ ನಡೆಯುವಂತೆ ಮಾಡುವ ಕಾರ್ಯ. ಸೊ ಅದರಿಂದನೇ ಇಲ್ಲಿ ಆ ಶರೀರ ಹಾಗೇ ಹೋಗಿ ಯೇಸುವನ್ನು ಮುಟ್ಟಿದ ಕೂಡಲೇ ಯಾವಾಗ ವಾಕ್ಯವು ಆತ್ಮವಾಗಿ ಒಳಗಡೆ ಬಂತೋ, ಆ ವಾಕ್ಯದ ಪ್ರಕಟಣೆಯ ಮೂಲಕ ಶರೀರದಲ್ಲಿ ಕಾರ್ಯವನ್ನು ಮಾಡುತ್ತೋ, ಈಗ ನೆಕ್ಸ್ಟ್ ಏನಂದರೆ ಮ್ಯಾನಿಫೆಸ್ಟೇಷನ್. ಯಾವ ಕಾರ್ಯವನ್ನು ವಾಕ್ಯದ ಆತ್ಮ ತೋರಿಸಿದ ಮಾತ್ರ ಇಲ್ಲ, ಅದರಂತೆ ಶರೀರ ಮಾಡಿತೋ, ಶರೀರ ಮಾಡಿದ ಕೂಡಲೇ ಈಗ ವಾಕ್ಯವು ಮಾಂಸವಾಯಿತು, ವಾಕ್ಯವು ಜೀವವಾಗಿ ಶರೀರದಲ್ಲಿ ಪ್ರಕಟವಾಯಿತು. ವಾಕ್ಯವು ಹಾಗೆ ಕಾಣುವ ರೂಪದಲ್ಲಿ ಪ್ರಕಟವಾಗಿದ್ದ ಕಾರ್ಯ ಏನಂದರೆ ಅವಳು ಸ್ವಸ್ಥತೆ ಆದಳು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ನಿಮಗೆ, ಇನ್ ದ ನೇಮ್ ಆಫ್ ಜೀಸಸ್. ಯಾರ್ಯಾರೆಲ್ಲ ಈಗ ಈ ಸತ್ಯವನ್ನು ಕೇಳ್ತಾ ಇದ್ದೀರೋ, ದ ಫೇತ್, ದ ಬಿಲೀವಿಂಗ್, ಈಗ ಒಂದು ನಿಯಮವನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಈಗ ಯಾರಾದರೂ ದೇವರೇ ನನಗೆ ಬಿಡುಗಡೆ ಕೊಡು, ನನ್ನ ಸ್ವಸ್ಥತೆ ಮಾಡು ಅಂತ ಹೇಳ್ತಾ ಇದ್ದರೆ, ನೀವು ಕೇಳಿದ ಮೇಲೆ ಯೇಸು ಸ್ವಸ್ಥತೆಯನ್ನು ಕೊಡ್ತಾರಾ, ದೇವರು ಸ್ವಸ್ಥತೆಯನ್ನು ಕೊಡ್ತಾರಾ, ಇಲ್ಲ ಆಗಲೇ ಸ್ವಸ್ಥತೆಯನ್ನು ಕೊಟ್ಟಿದ್ದಾರಾ? ಬಿಕಾಸ್ 1 Peter 2:24 ಏನು ಹೇಳ್ತಾ ಇದೆ, ಬೈ ಹಿಸ್ ಸ್ಟ್ರೈಪ್ಸ್ ವಿ ವರ್ ಹೀಲ್ಡ್. ಆತನ ಬಾಸುಂಡೆಗಳಿಂದ ನಾವು ಆಲ್ರೆಡಿ ಗುಣ ಹೊಂದಿದೆವು. ಹಾಗಾದರೆ ಏನರ್ಥ? ನಾವು ಇವತ್ತು ಶರೀರದಲ್ಲಿ ಕಾಯಿಲೆ ಇವತ್ತು, ಆದರೆ ನಾವು 2000 ವರ್ಷ ಹಿಂದೆನೇ ಅವ್ರು ಹೇಳಿ ಪಾಸ್ಟೆನ್ಸಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾವ ದಿನ ಕಲ್ವಾರಿ ಶಿಲುವೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿದು ಆ ಮರಣ ಹೊಂದಿ ಪುನರುತ್ಥಾನ ಹೊಂದಿದ್ರೋ ಆ ದಿನವೇ ನಮ್ಮನ್ನು ಗುಣಪಡಿಸ್ಬಿಟ್ರಂತೆ. ಹಾಗಾದರೆ ಎಲ್ಲಿ ಗುಣ ಇದೆ ಅಂತ ಹೇಳಿದ್ರೆ, ವೇರ್ ಇಸ್ ದ ಹೀಲಿಂಗ್, ವೇರ್ ಆರ್ ವಿ ಹೀಲ್ಡ್ ಅಂತ ಹೇಳಿದ್ರೆ, ಅದು ವಾಕ್ಯದ ರೂಪದಲ್ಲಿದೆ, ಆತ್ಮದ ರೂಪದಲ್ಲಿದೆ. ಆತ್ಮದ ರೂಪದಲ್ಲಿ ನಿನ್ನಾಗಲೇ ಗುಣಪಡಿಸಿದ್ದೀನಿ. ಸೊ ಹಾಗಾದರೆ ಏನರ್ಥ? ವಿ ವರ್ ಹೀಲ್ಡ್ ಅಂತ ಹೇಳುವ ಸತ್ಯ ಈಗ ನೀನು ಎಂಬುವ ಆತ್ಮದ ವ್ಯಕ್ತಿ ಒಪ್ಪಿಕೊಳ್ಳಬೇಕು. ಸೊ ಹಾಗಾದರೆ ವಿ ಆರ್ ನಾಟ್ ಟು ಪ್ರೇ ಫಾರ್ ದ ಹೀಲಿಂಗ್, ವಿ ಆರ್ ಟು ರಿಸೀವ್ ದ ಹೀಲಿಂಗ್. ನಾವು ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡಿ ಬೇಡಿ ಆ ರೀತಿ ಕೇಳುವುದಲ್ಲ, ಕೊಟ್ಟಿರುವ ಸ್ವಸ್ಥತೆಯನ್ನು ರಿಸೀವ್ ಮಾಡಬೇಕು, ಕೊಟ್ಟಿರುವ ಸ್ವಸ್ಥತೆಯನ್ನು ಹೊಂದಿಕೊಂಡು ಶರೀರದಲ್ಲಿ ಪ್ರಕಟಿಸಬೇಕು. ಎವ್ರಿಥಿಂಗ್ ವಾಟ್ ಗಾಡ್ ಹ್ಯಾಸ್ ಪ್ಲೇಸ್ಡ್ ಇಸ್ ಇನ್ ದ ಫಾರ್ಮ್ ಆಫ್ ವರ್ಡ್. ದೇವರು ಉಂಟು ಮಾಡಿರುವ ಎಲ್ಲ ಕಾರ್ಯಗಳು, ದೇವರ ಬಳಿಯಲ್ಲಿ ಎಲ್ಲ ಮುಗಿದೋಗಿರುವ ಕಾರ್ಯಗಳು ಎಲ್ಲವೂ ವಾಕ್ಯದ ರೂಪದಲ್ಲಿದೆ, ಆತ್ಮದ ರೂಪದಲ್ಲಿದೆ. ನೀವು ವಾಕ್ಯವಾಗಿರುವುದನ್ನು ನೀವು ಆತ್ಮವಾಗಿ ಹೊಂದಿಕೊಂಡು ಅದನ್ನು ಮಾಂಸದಲ್ಲಿ ಪ್ರಕಟಿಸುವ ಕಾರ್ಯ ನಮ್ಮ ಕೈಯಲ್ಲಿ ಇದೆ. ದಿಸ್ ಇಸ್ ದ ರೋಲ್ ಆಫ್ ದ ಬಿಲೀವರ್. ನೀವು ಯಾವಾಗ ಸತ್ಯವನ್ನು ಕೇಳಿ ಸತ್ಯದ ಆತ್ಮದಿಂದ ತುಂಬಿ ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಆ ಕಾಣದೇ ಇರುವ ವಾಕ್ಯವನ್ನು ಮಾಂಸವಾಗಿ ಪ್ರಕಟಿಸುವ ಕಾರ್ಯನೇ ಹೀಲಿಂಗ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಅದನ್ನೇ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ರೆವಲೇಷನ್, ಪ್ರಕಟಣೆ ಅನ್ನೋದೇ ಇಟ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಶರೀರ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳುವ ವಿಷಯ ಅಲ್ಲ. ಒಂದು ಶರೀರ ಕಾರ್ಯವನ್ನು ತೋರಿಸಿ ಅದರಿಂದ ಆತ್ಮದ ಅರ್ಥವನ್ನು ಹೊಂದಿಕೊಳ್ಳುವುದೇ ಪ್ರಕಟಣೆ. ಅದರಂತೆ ಈಗ ನಾನೀಗ ಕೇಳ್ತೀನಿ, ಈಗ ಆ ಪ್ರಕಟಣೆ ಏನು ಬಂತು ಆ ಸ್ತ್ರೀಗೆ? ನೀನು ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟು ನೀನೇ ಸ್ವಸ್ಥತೆ ಆಗ್ಬಿಡ್ತೀಯ. ಈಗ ವಸ್ತ್ರವನ್ನು ಮುಟ್ಟಿದ್ರೆ ಸ್ವಸ್ಥತೆ ಆಗುತ್ತೆ ಅನ್ನುವ ವಿಷಯವನ್ನು ತಗೊಂಡೋಗಿ ಯಾವ ಡಾಕ್ಟರ್, ಸ್ಪೆಷಲಿಸ್ಟ್ ಇಂಡಿಯಾದಲ್ಲೋ ಇಲ್ಲ ಈ ವರ್ಲ್ಡಲ್ಲೇ ನಂಬರ್ 1 ಡಾಕ್ಟರ್ಗೆ ಹೋಗ್ಬಿಟ್ಟು ಈಗ ವಸ್ತ್ರವನ್ನು ಮುಟ್ಟಿ ಸ್ವಸ್ಥತೆ ಆದೆ ಅಂತ ಈ ಸ್ತ್ರೀ ಹೋಗಿ ಹೇಳ್ತಾಳೆ ಅನ್ಕೊಳ್ಳಿ. ಟೆಲ್ ಮಿ, ಯಾವ ಡಾಕ್ಟರ್ ಇದರಿಂದ ಅಂತ ಜಸ್ಟಿಫೈ ಮಾಡೋಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ದಟ್ ಇಸ್ ವೈ ಐ ಆಮ್ ಸೇಯಿಂಗ್, ಶರೀರ ಕಾರ್ಯಗಳನ್ನು ನೋಡಿ, ಶರೀರ ಪರಿಸ್ಥಿತಿಗಳ ಮೂಲಕ ನೀವು ಪರಿಸ್ಥಿತಿಯಲ್ಲಿರುವಾಗ ನಿಮಗೆ ದೇವರ ವಾಕ್ಯದ ಪ್ರಕಟಣೆ ಬಂದಾಗ ಆ ಪ್ರಕಟಣೆ ಅನ್ನೋದು ಶರೀರ ಪ್ರಕಾರವಾಗಿ ಹೊಂದಿಕೊಂಡು ಮಾಡುವಂಥ ಕಾರ್ಯ ಅಲ್ಲ. ಇದು ಆತ್ಮದ ಪ್ರೇರೇಪಣೆಯಿಂದ ನಿಮ್ಮ ಮೂಲಕ ನಡೆಯುವ ಕಾರ್ಯ. ಅದರಿಂದ ಪ್ರಕಟಣೆಯನ್ನು ಹೊಂದಿಕೊಂಡು, ಇದಕ್ಕೆ ನಾನು ಹಲವಾರು ಸರಿ ಹೇಳಿದ್ದೀನಿ, ನಿಮಗೆ ಕೊರತೆಯಲ್ಲಿದ್ದೀರಾ, ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ಹೋಗಿ ಈ ದುಡ್ಡನ್ನು ಈ ಸೇವೆಗೋಸ್ಕರ ಕೊಡು, ಇಲ್ಲ ಪಾಸ್ಟರ್ಗೆ ಕೊಡು, ಇಲ್ಲ ಇವರಿಗೆ ಕೊಡು ಅಂತ ಹೇಳುವಾಗ ಅದು ಪ್ರಕಟಣೆ. ಆದರೆ ಈಗ ನೀವು ಹೋಗಿ ಕೊಡಲಿಲ್ಲ ಅಂದರೆ ನೀವು ಮಾಂಸದಲ್ಲಿ ಇದ್ದೀರಾ ಅಂತ ಅರ್ಥ. ಆದರೆ ಕೊಟ್ಟರೆ ಅದರ ಅರ್ಥ ಏನು ಗೊತ್ತಾ? ಆ ಪ್ರಕಟಣೆ ಆತ್ಮ ನಿಮ್ಮ ಶರೀರವನ್ನು ನಡೆಸಿ ಕೊಟ್ಟಿದ್ದು ಅಂತ ಅರ್ಥ.
ಸೊ ಅದೇ ರೀತಿಯೇ ಹೀಲಿಂಗ್ ಕೂಡ ನೀವು ಏನೋ ಭಕ್ತಿಯಿಂದ ಮಾಡಿದ ಕಾರ್ಯ ಅಲ್ಲ, ನೀವು ಮಾಡಿದ ಫಾಸ್ಟಿಂಗ್ ಇಲ್ಲ, ನೀವು ಮಾಡಿದ ಪ್ರಾರ್ಥನೆ ಅಲ್ಲ, ನೀವು ಹೊಂದಿಕೊಂಡಿರುವ ಈ ಸತ್ಯದ ಆತ್ಮ, ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸಿ ಆ ವಸ್ತ್ರವನ್ನು ಮುಟ್ಟುವಂತೆ ಮಾಡಿದ ಕಾರ್ಯ. ಅದಕ್ಕೆ ಆ ಸ್ತ್ರೀ ಕೂಡ ಲಾಸ್ಟಲ್ಲಿ ಅವಳು ಹೇಳುವಾಗ ನಡುಗಿಕೊಂಡು ಹೋಗಿ ಹೇಳ್ತಾ ಇದ್ದಾಳೆ, ನಾನು ಈ ಥರ ಮುಟ್ಟಿದ್ರೆ ಸ್ವಸ್ಥತೆ ಆಗುತ್ತೆ ಅಂದ್ಕೊಂಡು ಬಂದು ಮುಟ್ಟಿದೆ, ಸ್ವಸ್ಥತೆ ಆಗ್ಬಿಟ್ಟೆ. ಶಿ ನೆವರ್ ಟುಕ್ ಎನಿ ಕ್ರೆಡಿಟ್, ಅವಳೆಲ್ಲ ಕ್ರೆಡಿಟು. ಅದಕ್ಕೆ ಲಾಸ್ಟಲ್ಲಿ ಕೂಡ ಯೇಸು ಆ ಸ್ತ್ರೀಗೆ ಏನು ಹೇಳ್ತಾ ಇದ್ದಾಳೆ, ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು, ನಿನ್ನನ್ನು ಸ್ವಸ್ಥತೆ ಪಡಿಸ್ತು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾವಾಗೆಲ್ಲ ನೀವು ದೇವರ ಸತ್ಯವನ್ನು ಕೇಳ್ತೀರೋ ಆ ಸತ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳಿ. ಆಗಲೇ ವಾಕ್ಯವು ಯಾವಾಗ ಆತ್ಮವಾಗಿ ಹೊಂದಿಕೊಳ್ತೀರೋ ಆವಾಗ ಪ್ರಕಟಣೆ ಉಂಟಾಗುತ್ತೆ. ಆ ಪ್ರಕಟಣೆಯ ಮೂಲಕ ನಿಮಗೆ ಬರುವ ಆಲೋಚನೆಗಳು, ನೀವು ನೋಡುವ ದೃಶ್ಯಗಳು, ನಿಮಗೆ ಬರುವ ಮಾತುಗಳು, ಅವುಗಳೆಲ್ಲ ಪ್ರಾಫಿಟಿಕ್ ಆಗಿರುತ್ತೆ. ಇವತ್ತು ಒಂದಲ್ಲ ಎರಡಲ್ಲ, ಪ್ರತಿ ಸರಿ ಇವತ್ತು ಪ್ರೇಯರ್ ರಿಕ್ವೆಸ್ಟ್ಗೆ ಅಂತ ಫೋನ್ ಮಾಡೋರಿಗೆ ದೇವರು ತೋರಿಸುವ ಕಾರ್ಯಗಳನ್ನ ಹೇಳುವಾಗ ಅದು 100% ಹಾಗೇ ನಿಜವಾಗ್ತಾ ಇದೆ. ಹೇಗೆ? ಓನ್ಲಿ ವೆನ್ ಇಟ್ ಈಸ್ ಲೆಡ್ ಬೈ ದ ಸ್ಪಿರಿಟ್. ಯಾವಾಗ ವಾಕ್ಯದ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ನಾವು ನೋಡುವಾಗ, ಇದು ದೇವರೇ ತೋರಿಸಿದಂಥ ನಂಬಿಕೆಯಿಂದ ಅದರ ಪ್ರಕಾರ ನಮ್ಮ ಶರೀರ ಆ್ಯಕ್ಟ್ ಮಾಡುವಾಗ ಅದರಂತೆ ಆ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮುಟ್ಟಿದ ಕೂಡಲೇ ಮ್ಯಾನಿಫೆಸ್ಟೇಷನ್. ದೇವರ ಯೇಸುವೇ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ, ಒಬ್ಬೊಬ್ಬರಲ್ಲೂ ದೇವರ ಜೀವ ಇವತ್ತು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಈ ಸ್ತ್ರೀ ಈಗ ಇದರಲ್ಲಿಂದ ಒಂದು ಪ್ರಿನ್ಸಿಪಲ್ಸ್ನ ಹೇಳ್ತೀನಿ, ತುಂಬ ಗಮನದಿಂದ ಕೇಳ್ಕೊಳ್ಳಿ. ಇವತ್ತು ನೀವು ಯಾವ ರೀತಿ, ಆ್ಯಕ್ಚುಲಿ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಡಿಫ್ರೆಂಟ್ ರೀಸನ್ಸ್ ಅಂತ, ಅದನ್ನು ವಿವರಿಸೋಕ್ಕೆ ಸಮಯ ಇಲ್ಲ ಈಗ. ಅದರಿಂದ ಒಂದು ಪ್ರಿನ್ಸಿಪಲ್ಸ್ ಹೇಳ್ಬಿಡ್ತೀನಿ. ಇವತ್ತು ನೀವು ಈ ಸತ್ಯನ ಇವತ್ತು ಕೇಳಿದ ಈ ಪ್ಯಾಸೇಜ್ ಇದರಲ್ಲಿದ್ದ ಪ್ರಿನ್ಸಿಪಲ್ಸ್ ಪ್ರಕಾರ ನೀವೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಯಾರಾದರೂ ಪೆನ್ ಪೇಪರ್ ಇಟ್ಟಿದ್ರೆ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಿನ್ಸಿಪಲ್ ಏನು ಗೊತ್ತಾ? ದೇವರು ನೀವು ಕಾಯಿಲೆ ಹೊಂದಿದ್ದೀರಾ, ಕಾಯಿಲೆ ಹೊಂದ ಮೇಲೆ ಈಗ ನಿಮ್ಮನ್ನು ಗುಣಪಡಿಸ್ತಾರೆ ಎಂಬುವ ಆ ರೀತಿಯಾದ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಅದು ತಪ್ಪು. ಅಂಡರ್ಸ್ಟ್ಯಾಂಡ್, ದೇವರು ನಿಮ್ಮನ್ನು ಆಗಲೇ ನಿಮಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್, ನೋಯಿಂಗ್ ದಟ್ ಗಾಡ್ ಹ್ಯಾಸ್ ಆಲ್ರೆಡಿ ಹೀಲ್ಡ್ ಯು. ಸೊ ಹಾಗಾದರೆ ಸ್ವಸ್ಥತೆ ಅನ್ನೋದು ನೀವು ಸ್ವಸ್ಥತೆಯಿಂದ ಇರುವುದು ದೇವರ ಚಿತ್ತ. ನಿಮಗೆ ನೀವು ಕಾಯಿಲೆಯಲ್ಲಿದ್ದು ಆಮೇಲೆ ನಿಮಗೆ ಸ್ವಸ್ಥತೆ ಪಡಿಸೋರಲ್ಲ, ಅವರು ಆಗಲೇ ನೀವು ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ, ಕೊಟ್ಟಿರುವ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು. ಸೊ ಹಾಗಾದರೆ ಫಸ್ಟ್ ಪ್ರಿನ್ಸಿಪಲ್ ಇಟ್ ಸೆಲ್ಫ್, ಯು ನೀಡ್ ಟು ಬಿಲೀವ್, ಹ್ಯಾವ್ ಫೇತ್ ದ್ಯಾಟ್ ಗಾಡ್ ಹ್ಯಾಸ್ ಆಲ್ರೆಡಿ ಹೀಲ್ಡ್ ಮೀ. ನನಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಆ ಸ್ವಸ್ಥತೆ ವಾಕ್ಯದ ರೂಪದಲ್ಲಿ, ಆ ಸ್ವಸ್ಥತೆ ಆತ್ಮದ ರೂಪದಲ್ಲಿದೆ, ಈಗ ನನ್ನ ಶರೀರದಲ್ಲಿ ಪ್ರಕಟವಾಗಬೇಕು. ಹಾಗಾದರೆ ದೇವರು ಕೊಟ್ಟಿರುವ ಸ್ವಸ್ಥತೆಯನ್ನು ನಾನು ಹೇಗೆ ರಿಸೀವ್ ಮಾಡಿ ನನ್ನ ಶರೀರದ ಕಾಣುವ ರೂಪದಲ್ಲಿ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ಜಾನ್ 1:14. ವಾಕ್ಯವಾಗಿದ್ದ ಯೇಸು ನರವತಾರ ಎತ್ತಿ ಮಾಂಸವಾಗಿ ಪ್ರಕಟವಾದರು. ಸೊ ಹಾಗಾದರೆ ಆ ಮಾಂಸವಾಗಿ ಪ್ರಕಟವಾಗ ಮುಂಚೆ ಅವರು ಆಲ್ರೆಡಿ ಇದ್ದರು. ಅದೇ ರೀತಿಯೇ ಈಗ ಸ್ವಸ್ಥತೆ ವಾಕ್ಯದ ರೂಪದಲ್ಲಿ ಆಲ್ರೆಡಿ ಇದೆ. ವಿ ಆರ್ ಆಲ್ರೆಡಿ ಹೀಲ್ಡ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಸ್ವಸ್ಥತೆ ಇದೆ. ಅದನ್ನು ಕಾಣುವ ರೂಪದಲ್ಲಿ ನನ್ನ ಶರೀರದಲ್ಲಿ ಪ್ರಕಟವಾಗುವಂತೆ ಆ ವಾಕ್ಯವು ಮಾಂಸವಾಗಬೇಕು. ದ ವರ್ಡ್ ಹ್ಯಾಸ್ ಟು ಬಿಕಮ್ ಫ್ಲಾಶ್. ಇದೇ ಪ್ರಿನ್ಸಿಪಲ್ ಯೇಸುವಿನ ನಾಮದಲ್ಲಿ. ಈಗ ಫಸ್ಟ್ ಪ್ರಿನ್ಸಿಪಲೇ ಅವರು ಆಲ್ರೆಡಿ ನನ್ನನ್ನು ಗುಣಪಡಿಸಿದ್ದಾರೆ. ಅದಕ್ಕೆ ನೋಡಿ, ಸ್ವಸ್ಥತೆ ಅಂತ ಬರುವಾಗ ಬೈಬಲಲ್ಲಿ ಎಲ್ಲ ಸ್ಕ್ರಿಪ್ಚರ್ ನೋಡಿ ಎಲ್ಲ ಪಾಸ್ಟ್ ಟೆನ್ಸಲ್ಲಿರುತ್ತೆ. ಐಸಾಯ 700 ವರ್ಷ ಯೇಸು ಹುಟ್ಟಕ್ಕೆ ಮುಂಚೆ 700 ವರ್ಷ ಹಿಂದೆನೇ ಪ್ರವಾದನೆ ಮಾಡುವಾಗಲೇ ವಿ ವರ್ ಹೀಲ್ಡ್, ಅಂದರೆ ನೀವು ಆಗಲೇ ಯೇಸು ಕ್ರಿಸ್ತನಲ್ಲಿ ಅವರ ತನ್ನ ಗಾಯದಿಂದ ನೀವು ಗುಣ ಹೊಂದಿದ್ದೀರಿ ಅಂತ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳೋಣ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಏನು ಮಾಡಿ ಮುಗಿಸಿದಾಗಲೇ ಆಗಲೇ ಎಲ್ಲವೂ ವಾಕ್ಯದ ರೂಪದಲ್ಲಿ, ಆತ್ಮದ ರೂಪದಲ್ಲಿ ಅದು ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದೆ. ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ವಿ ನೀಡ್ ಟು ನೌ ನೋ. ಇಂಥ ಸತ್ಯವನ್ನು ಕೇಳಿ ಸತ್ಯದ ಮೂಲಕ ಆ ಸ್ವಸ್ಥತೆಯನ್ನು ಹೊಂದಿಕೊಂಡು ಅದನ್ನು ಶರೀರದಲ್ಲಿ ಹೇಗೆ ಪ್ರಕಟಪಡಿಸೋದು. ಆ್ಯಸ್ ಐ ಆಮ್ ಸ್ಪೀಕಿಂಗ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್, ಯಾರಿಗೆಲ್ಲ ಲಿವರ್ ಡಿಸೀಸ್ ಇದೆಯೋ, ಫ್ಯಾಟಿ ಲಿವರ್ ಅಂತ ಇರುವ ಸಮಸ್ಯೆದಲ್ಲಿ ಇರುವವರಿಗೆ ಯೇಸುವಿನ ನಾಮದಲ್ಲಿ ಈಗ
ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈ ವಾಕ್ಯ ಯಾವ ರೀತಿ ಈ ಸ್ತ್ರೀಗೆ ವಾಕ್ಯವು ಆ ವಾಕ್ಯ ಆತ್ಮವಾಗಿರುವ ವ್ಯಕ್ತಿ ಜೊತೆ ಆತ್ಮವು ಒಂದಾಯಿತೋ, ಅದರಂತೆ ಈ ಮಾತು ಈಗ ನಿಮ್ಮ ಆತ್ಮದೊಂದಿಗೆ ಸೇರಿ ಒಂದಾಗಿ ಈಗ ಪ್ರಾಫಿಟಿಕ್ ಆಗಿ ಆ ದೃಶ್ಯವನ್ನು ತೋರಿಸಿದ ಆ ಕಾರ್ಯದಲ್ಲಿ ಇರುವವರು, ಫ್ಯಾಟಿ ಲಿವರಲ್ಲಿ ಸಮಸ್ಯೆದಲ್ಲಿರೋರನ್ನ ಯೇಸುವಿನ ನಾಮದಲ್ಲಿ ಈಗ ಪರಿಪೂರ್ಣವಾಗಿ ಗುಣಪಡಿಸಿದ್ದಾರೆ. ಇದನ್ನು ಪ್ರಾಫಿಟಿಕ್ ಆ್ಯಕ್ಟ್ ನೀವು ನಂಬಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡು ಅಪ್ಪ, ನನ್ನ ಫ್ಯಾಟಿ ಲಿವರ್ ಡಿಸೀಸ್ ಆ ಕಾಯಿಲೆನ ನೀನು ಪರಿಪೂರ್ಣವಾಗಿ ಗುಣಪಡಿಸಿದಕ್ಕೋಸ್ಕರ ಸ್ತೋತ್ರ. ನೀನು ದೇವ ಮನುಷ್ಯನ ಮೂಲಕ ನೀನೇ ಮಾತಾಡಿದ್ಯಾ, ನಿನ್ನ ವಾಕ್ಯ ಹಾಗೆ ನನ್ನಲ್ಲಿ ನೆರವೇರಿದೆ ಎಂಬುವ ನಂಬಿಕೆ ಪ್ರಕಾರ. ಅಂದರೆ ಏನು ಮಾಡಬೇಕು? ವಿ ನೀಡ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ವಾಟ್ ವಿ ಬಿಲೀವ್. ನಾವು ನಂಬಿಕೆ ಪ್ರಕಾರ ಆ್ಯಕ್ಷನಲ್ಲಿ ತೋರಿಸ್ಬೇಕು. ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡು ನಂಬಿಕೆಯಿಂದ, ಅಪ್ಪ ಇದು ನಿನ್ನ ರಕ್ತವಾಗಿದೆ, ನೀನು ನನ್ನನ್ನು ಸ್ವಸ್ಥತೆ ಪಡಿಸಿದ್ಯಾ ಅನ್ನುವ ನಂಬಿಕೆಯನ್ನು ನನ್ನ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಈ ಕಾರ್ಯವನ್ನು ಹಾಗೇ ಮಾಡಿ ಯೇಸುವಿನ ನಾಮದಲ್ಲಿ ಇದು ಆದ ಮೇಲೆ, ಐ ಡೋಂಟ್ ನೋ ಇವಾಗಲೂ ಅಲ್ವಾ ಅಥವಾ ನಾಳೆ ಹೋಗ್ತಾ ಇದ್ದೀರೋ, ಹೋಗಿ ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಫ್ಯಾಟಿ ಲಿವರ್ ನಾರ್ಮಲ್ ಆಗಿ, ಫ್ಯಾಟಿ ಲಿವರ್ ಆಗಿದ್ದು ನಾರ್ಮಲ್ ಲಿವರ್ ನಾರ್ಮಲ್ ಆಗಿರುತ್ತೆ. ಇನ್ನೊಂದು ದಿನ ಯಾವುದೇ ಕಾಯಿಲೆ ರೋಗ ನಿಮ್ಮನ್ನು ಮುಟ್ಟುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಪ್ರಾಫಿಟಿಕಲಿ ಡಿಕ್ಲೇರಿಂಗ್. ಪವಿತ್ರ ಆತ್ಮನ ಮಾತಿಗೆ ಶಬ್ದ ಕೊಡ್ತಾ ಇರೋದ್ರಿಂದ ಈ ಮಾತು ಹಾಗೆ ನೆರವೇರಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಆಸ್ ಐ ಆಮ್ ಸ್ಪೀಕಿಂಗ್, ಐ ಆಮ್ ಆಲ್ಸೋ ಸೀಯಿಂಗ್ ಇಂಟೆಸ್ಟೈನಲ್ಲಿ ಸಮಸ್ಯೆ ಇರೋರು, ಪರ್ಟಿಕ್ಯುಲರ್ಲಿ ಡೈಜೆಷನ್ ಪ್ರಾಬ್ಲಮ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಯೇಸುವಿನ ನಾಮದಲ್ಲಿ ಸೂಪರ್ ನ್ಯಾಚುರಲ್ ಆಗಿ ಈಗ ಹೀಲ್ ಆಗ್ತಾ ಇದ್ದೀರಾ. ಐ ಆಮ್ ನಾಟ್ ಪ್ರಾಫಿಟಿಕಲಿ ಡಿಕ್ಲೇರಿಂಗ್. ಯೇಸುವಿನ ನಾಮದಲ್ಲಿ ಅಪ್ಪ, ವಾಕ್ಯವು ಬಂದಾಗ ಆತ್ಮವಾಗಿ ಒಂದಾಗುವಾಗ ಆ ವಾಕ್ಯದ ಮೂಲಕ ತೋರಿಸುವ ಪ್ರಕಟಣೆ ಪ್ರಕಾರ ಆ್ಯಕ್ಷನಲ್ಲಿ ತೋರಿಸುವಾಗ ಅದು ಹಾಗೆಯೇ ಮಾಂಸವಾಗ್ತಾ ಇದೆ. ಈಗ ಕೂಡ ಎಲ್ಲ ಗ್ಯಾಸ್ಟ್ರಿಕ್, ಎಲ್ಲ ಅಸಿಡಿಟಿ, ಎಲ್ಲ ಡೈಜೆಷನ್ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ಈಗ ಪರಿಪೂರ್ಣವಾಗಿ ಗುಣ ಹೊಂದುತ್ತಾ ಇದ್ದೀರಾ. ಬಿ ಹೀಲ್ಡ್ ರೈಟ್ ನೌ ಆಸ್ ಐ ಸ್ಪೀಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲೇ ಬರುವ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಳ್ಳುವ ಪ್ರತಿಯೊಬ್ಬರಿಗೂ ಈ ಕ್ಷಣದಲ್ಲೇ ಬಿಡುಗಡೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯು ಆರ್ ಹೀಲ್ಡ್. ಆತ್ಮದಲ್ಲಿ ಗುಣ ಹೊಂದಿರುವ ನೀವು ಈಗ ಮಾಂಸವಾಗ್ತಾ ಇದೆ. ಹಾಗಾದರೆ ನಿಮ್ಮ ಶರೀರದಲ್ಲಿ ಈಗ ಆ ಆರೋಗ್ಯ ಕಾಣಲೇಬೇಕು, ಈ ಕ್ಷಣದಲ್ಲೇ ಕಾಣಲೇಬೇಕು. ಎಸ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ಆಮ್ ನಾಟ್ ಡಿಕ್ಲೇರಿಂಗ್ perfect health and healing in your body. 3 John verse 2 says, beloved, above all things prosper and be in good health just as your soul prospers. ಯೇಸುವಿನ ನಾಮದಲ್ಲಿ ಈಗ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ಭಾವನೆ, ನಿಮ್ಮ ಹೃದಯ ಈಗ ದೇವರ ವಾಕ್ಯವನ್ನು ಹೊಂದಿಕೊಂಡು ಆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ, ಆ ನಂಬಿಕೆಯಂತೆ ನಿಮ್ಮ ಕ್ರಿಯೆ ಇರೋದ್ರಿಂದ, ಆ ನಂಬಿಕೆಯಂತೆ ನಿಮ್ಮ ಮಾತು ಇರೋದ್ರಿಂದ ಯೇಸುವಿನ ನಾಮದಲ್ಲಿ ಈಗ ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. Glory to God. Second, ಈಗ ಹೇಳುವ ಪ್ರಿನ್ಸಿಪಲ್ಸಲ್ಲಿ ತುಂಬ ಗಮನವಾಗಿ ಕೇಳಿ. ಅವಳ ಚಿತ್ರ ಏನು ಬಂತೋ ಅದನ್ನು ಬಾಯಲ್ಲಿ ಹೇಳಿದಳು, ಶಿ ಸೆಡ್. ಸೊ ಹಾಗಾದರೆ ಹೀಲಿಂಗ್ ಸ್ಕ್ರಿಪ್ಚರ್ಸ್ನೆಲ್ಲ ತಗೊಳ್ಳಿ. ಅವರ ಬಾಸುಂಡುಗಳಿಂದ ಗುಣ ಹೊಂದಿದೆ. ಅವರ ಎಲ್ಲೆಲ್ಲ ಯೇಸು ಹೀಲಿಂಗ್ ಮಾಡಿದಾರೋ ಆ ವಚನಗಳನ್ನ ತಗೊಂಡು ಅದನ್ನೆಲ್ಲ ನಿಮ್ಮ ಪರಿಸ್ಥಿತಿ ಪರ್ಸನಲೈಸ್ ಮಾಡಿಕೊಂಡು, ನಾನು ಯೇಸು ನನ್ನನ್ನು ಸ್ವಸ್ಥತೆ ಪಡಿಸಿದ್ದಾರೆ, ನನ್ನನ್ನು ಗುಣಪಡಿಸಿದ್ದಾರೆ, ನನ್ನ ಕೈ ಕಾಲನ್ನು ಗುಣಪಡಿಸಿದ್ದಾರೆ, ಅವರ ಗಾಯದಿಂದ ಗುಣ ಹೊಂದಿದ್ದೀನಿ, ಅವರು ಆತ್ಮದಲ್ಲಿ ಇಟ್ಟಿರುವ ಸ್ವಸ್ಥತೆಯನ್ನು ನನ್ನ ಶರೀರದಲ್ಲಿ ಮಾಂಸವಾಗಿದೆ ಅಂತ ಬಾಯ್ಬಿಟ್ಟು ಅರಿಕೆ ಮಾಡಿ. ನೀವು ಅರಿಕೆ ಮಾಡುವಾಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಶರೀರಕ್ಕೆ ಕಮಾಂಡ್ ಮಾಡ್ತಾ ಇದ್ದೀರಾ, ಅಧಿಕಾರದಿಂದ ಹೇಳ್ತಾ ಇದ್ದೀರಾ. ನಿಮ್ಮ ಶರೀರದಲ್ಲಿರುವ ಒಂದೊಂದು ಅಂಗಗಳು, ಒಂದೊಂದು ಜೀವಕೋಶವು ಕೂಡ ನೀವೇನು ಹೇಳ್ತಾ ಇದ್ದೀರೋ ಆ ಮಾತನ್ನು ಆತ್ಮವಾಗಿ ಸ್ವೀಕಾರ ಮಾಡಿಕೊಂಡು ಅದರಂತೆ ವಿಧೇಯರಾಗುತ್ತಂತೆ. ಎವ್ರಿ ಸಿಂಗಲ್ ಸೆಲ್ ಈಸ್ ಲಿಸನಿಂಗ್ ಟು ಎವ್ರಿ ವರ್ಡ್ ದಟ್ ಯು ಸ್ಪೀಕ್. ನೀವೇನು ಮಾತಾಡ್ತಾ ಇದ್ದೀರೋ ಅದು ಕೇಳಿಸ್ಕೊಂಡು ಅದು ಆತ್ಮವಾಗಿ ಅದು ಹೊಂದಿಕೊಂಡು ಅದರಂತೆ ವಿಧೇಯರಾಗುತ್ತಂತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ, ದೇವರ ಮಹಿಮೆ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ಯಾವಾಗೆಲ್ಲ ಆ ರೀತಿಯಾಗಿ ನೀವು ವಾಕ್ಯವನ್ನು ಹೊಂದಿಕೊಂಡು ವಾಕ್ಯಕ್ಕೆ ಶಬ್ದ ಕೊಟ್ಟು ಆ ವಾಕ್ಯದ ಪ್ರಕಾರ ನಿಮ್ಮ ಭಾವನೆಗಳು, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಇರುವಾಗ ನೀವು 100% ಬಿಡುಗಡೆ ಹೊಂದುತ್ತಾ ಇದ್ದೀರ. ಯೇಸುವಿನ ನಾಮದಲ್ಲಿ ನೀವು ಪ್ರಕಟಣೆ ಬಿಡುಗಡೆ ಆದ ಮೇಲೆ ನಿಮಗೆ ಬಿಡುಗಡೆ ಕೊಟ್ಟಿರೋದೇ ಆತನಲ್ಲಿ ಇನ್ನೂ ಅನ್ಯೂನ್ಯತೆ, ಇನ್ನೂ ಐಕ್ಯತೆ, ಇನ್ನೂ ದೇವರಲ್ಲಿರುವ ಇಂಟಿಮೆಸಿ, ಇನ್ನೂ ನಾನು ಯೇಸುವನ್ನು ಹೊಸದಾಗಿ ಅನುಭವಿಸ್ಬೇಕು, ಯೇಸುವಿನ ಪ್ರೀತಿನ ಅನುಭವಿಸ್ಬೇಕು ಅನ್ನುವ ಬಯಕೆ ನಿಮಗೆ ಅಲ್ಲಿ ಹೆಚ್ಚಾಗಬೇಕು.
ಅದಕ್ಕೋಸ್ಕರನೇ ನಿಮಗೆ ಬಿಡುಗಡೆ ಕೊಟ್ಟಿದ್ದು. ಅದು ಮಾತ್ರ ಅಲ್ಲ, ನೀವು ಬಿಡುಗಡೆ ಹೊಂದಿರೋದೇ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋಕ್ಕೋಸ್ಕರ. ನೀವು ಇನ್ನೊಬ್ಬರಿಗೂ ಯಾರು ಕಾಯಿಲೆದಲ್ಲಿ ಇದ್ದಾರೋ ಅವರಿಗೆ ಕೂಡ ಈ ದೇವರ ವಾಕ್ಯದ ಮೂಲಕ ಬಿಡುಗಡೆ ಕೊಟ್ಟು ಅವರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ನಾಮ ಮಹಿಮೆ ಪಡುವ ಕಾರ್ಯ ನಿಮ್ಮ ಮೂಲಕ ನೆರವೇರೋಕ್ಕೋಸ್ಕರ. ಅದರಿಂದ ಅರ್ಥ ಮಾಡ್ಕೊಳ್ಳಿ, ಹೀಲಿಂಗ್, ಸ್ವಸ್ಥತೆ ಅನ್ನೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಯೇಸುವಿನ ನಾಮದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ ಆ ಆಯುಧ ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ದೇವರಿಗೆ ಪ್ರಯೋಜನವಾಗಿರೋದು. ಅದರಂತೆ ನೀವು ದೇವರ ಉದ್ದೇಶವನ್ನು ನೆರವೇರಿಸಬೇಕಂದ್ರೆ ನೀವು ಸುಖವಾಗಿರಲೇಬೇಕು, ನೀವು ಆರೋಗ್ಯವಾಗಿರಲೇಬೇಕು, ನೀವು ಆಶೀರ್ವಾದವಾಗಿರಲೇಬೇಕು. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಜೀವವನ್ನು ಒಬ್ಬೊಬ್ಬರಲ್ಲೂ ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ವೆನ್ ಯು ಆರ್ ಇನ್ ದ ವರ್ಡ್, ವಾಕ್ಯದ ಪ್ರೇರೇಪಣೆಯಿಂದ ಬರುವ ಆಲೋಚನೆ ನಿಮ್ದಲ್ಲ, ಅದು ಪವಿತ್ರಾತ್ಮನ ಡೈರೆಕ್ಷನ್, ಪವಿತ್ರಾತ್ಮನ ತೋರಿಸುವ ಕಾರ್ಯ ಅಂತ. ಅದು ಶರೀರಕ್ಕೆ ಮೂರ್ಖತನವಾಗಿ ಕಾಣ್ಬೋದು, ಆದರೆ ಯಾವಾಗ ವಿಧೇಯರಾಗ್ತೀವೋ ದಟ್ ಇಸ್ ಶೋಯಿಂಗ್ ಇಟ್ ಇನ್ ಆ್ಯಕ್ಷನ್. ಅದರಂತೆ ನಾವು ಮಾಡುವಾಗ ಅದನ್ನು ಘನಪಡಿಸ್ತಾ ಇದ್ದಾರೆ. ನಂಬಿಕೆಯಿಂದ ಶರೀರದಲ್ಲಿ ಮಾಡಿದ್ದಾನೆ ನನ್ನ ಮಗನು, ಅದರಿಂದ ಅದನ್ನು ಘನಪಡಿಸಲೇಬೇಕು ಅಂತ ದೇವರು ಅದರಂತೆ ಕಾರ್ಯಗಳನ್ನು ನೆರವೇರಿಸ್ತಾರೆ ಯೇಸುವಿನ ನಾಮದಲ್ಲಿ. ಸೊ ಹಾಗಾದರೆ ವೆನ್ ಯು ನೋ ದಟ್ ಹಿ ಈಸ್ ಆಲ್ರೆಡಿ ಹೀಲ್ಡ್, ನಾವು ದ ನೆಕ್ಸ್ಟ್ ಸ್ಟೆಪ್ ಇಸ್ ಆ ವಾಕ್ಯವನ್ನು ನಾನು ಹೊಂದಿಕೊಂಡು ನನ್ನ ಆತ್ಮದಲ್ಲಿ ಅದು ಒಂದಾಗಿ ಈಗ ಅದರಂತೆ ನಾನು ಮಾತಾಡಿ ಅದರಂತೆ ಕಾರ್ಯಗಳನ್ನ ಶರೀರದಲ್ಲಿ ಮಾಡಿ ನನ್ನ ಶರೀರದಲ್ಲಿ ಅದನ್ನು ಮಾಡುವಾಗ ಎವ್ರಿಥಿಂಗ್, ಸೊ ವಾಟ್ ಎವರ್ ಯು ಡೂ ಇನ್ ದ ಬಾಡಿ ಥ್ರೂ ಯುವರ್ ಬಾಡಿ, it should be the result of the move of the Holy Spirit.